ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ತೋರಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಆಂಧ್ರ ಪ್ರದೇಶದ ಒಂದು ಟ್ರೆಡಿಷ್ನಲ್ ಸ್ವೀಟ್ ಅಂತ ಕರೀತಾರೆ. ವಿಡಿಯೋ ಕೊನೆವರೆಗೂ ನೋಡಿ. ನಾನು ಕೊನೆಯಲ್ಲಿ ಇದು ಹೆಸರು ಏನು ಅಂತ ಹೇಳ್ತೀನಿ. ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿದೆ. ಇದು ಟ್ರೆಡಿಷ್ನಲ್ ಆಗಿ ಪ್ರಿಪೇರ್ ಮಾಡ್ತಾರೆ. ಅಕ್ಕಿಯಿಂದ ಮಾಡುವಂಥದ್ದು. ಅದರ ಒಳಗಡೆ ಸ್ಟಫಿಂಗಿಗೆ ಅಂತ ಬೆಲ್ಲದ ಪುಡಿ, ಡ್ರೈ ಫ್ರೂಟ್ಸ್, ತುಪ್ಪ ಹಾಕಿ ಮಾಡ್ತಾರೆ. ಪೇಪರ್ ಥರ ತುಂಬ ತೆಳುವಾಗಿ ಅಕ್ಕಿ ಹಿಟ್ಟನ್ನು ದೋಸೆ ಥರ ಹಾಕಿ ಅದನ್ನು ಕ್ರಿಸ್ಪಿಯಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಮಡಿಕೆ ಮೇಲೆ ಮಾಡುವಂಥದ್ದು. ತುಂಬಾ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಹೇಗೆ ಮೈಸೂರು ಪಾಕ್ ಫೇಮಸ್, ಅದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಪೂತರೇಕಲು ಅಂತ ಇದನ್ನು ಕರೀತಾರೆ. ಒಳಗಡೆ ಸ್ಟಫಿಂಗ್ ನೋಡಿ. ಈ ಅಕ್ಕಿಯ ದೋಸೆ ಥರ ಹಾಕಿರ್ತಾರೆ. ಅದು ಪೇಪರ್ ಥರ ತೆಳುವಾಗಿ ಅದನ್ನು ಹಾಕಿ ಅದರ ಒಳಗಡೆ ಸ್ಟಫಿಂಗಿಗೆ ಬೆಲ್ಲದ ಪುಡಿ, ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ಪುಡಿ ಮಾಡಿ ಹಾಕಿ ತುಪ್ಪದಲ್ಲೇ ಮಾಡುವಂಥದ್ದು. ಬೇರೆ ಏನೂ ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ. ತುಂಬಾ ಟ್ರೆಡಿಷ್ನಲ್ ಆಗಿ ಪ್ರಿಪೇರ್ ಮಾಡುವಂಥದ್ದು. ತುಂಬಾ ಹೆಲ್ತಿಯಾಗಿರುತ್ತೆ. ಟೇಸ್ಟಿಯಾಗಂತೂ ತುಂಬ ಟೇಸ್ಟಾಗಿರುತ್ತೆ. ಬೆಲ್ಲದಲ್ಲಿ ಮಾಡೋದ್ರಿಂದ ಯಾರು ಬೇಕಾದರೂ ತಿನ್ಬೋದು. ಇದನ್ನು ನೀವೊಂದ್ಸರಿ ಟ್ರೈ ಮಾಡಿ. ತುಪ್ಪದಲ್ಲೇ ಮಾಡಿರುವಂತಹ ಇನ್ನೊಂದು ಸ್ವೀಟ್ನ ನಾನು ತೋರಿಸ್ತೀನಿ. ಪ್ಯೂರ್ ಗೀನಲ್ಲಿ ತುಪ್ಪದಲ್ಲೇ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಇದು ನಾನು ಪೇಡ ಅಂದ್ಕೊಂಡೆ, ಅಲ್ಲ. ಇದು ಮಾಮೂಲಿ ಜಾಮೂನನ್ನು ತುಪ್ಪದಲ್ಲಿ ಮೋಸ್ಟ್ಲಿ ಟಿಪ್ ಮಾಡಿರ್ಬೋದು, ಇಲ್ಲ ತುಪ್ಪದಲ್ಲೇ ಕರೆದುಬಿಟ್ಟು ಅದನ್ನು ಈ ಥರ ಕವರಲ್ಲಿ ಹಾಕಿರೋದು. ಟೇಸ್ಟ್ ಇದೆ, ನಾಟ್ ಬ್ಯಾಡ್. ಸ್ವೀಟ್ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿದೆ. ಯಾವುದೇ ರೀತಿಯಾದಂತಹ ಕೆಮಿಕಲ್ ಯೂಸ್ ಮಾಡಿಲ್ಲ. ದೇಸಿ ತಿನಿಸುಗಳು ಇದೆಲ್ಲ. ನಮ್ಮ ಭಾರತ ದೇಶದಲ್ಲಿ ಸಿಗುವಂಥ ಟ್ರೆಡಿಷ್ನಲ್ ಸ್ವೀಟ್ಗಳು. ಜಾಮೂನನ್ನು ಈ ರೀತಿ ಕವರಲ್ಲಿ ಹಾಕಿ ತುಪ್ಪದಲ್ಲಿ ಕರೆದು ಕವರಲ್ಲಿ ಹಾಕಿರೋದು. ತುಪ್ಪದಿಂದ ಮಾಡಿದಂತಹ ಸ್ವೀಟ್ಗಳು. ಇದೇ ರೀತಿಯ ಬಗೆಯ ಅನೇಕ ರುಚಿಯಾದಂತಹ ತಿನಿಸುಗಳನ್ನ ನಾವು ನಮ್ಮ ಭಾರತದ ಅನೇಕ ರಾಜ್ಯಗಳಲ್ಲಿ ನಾವು ನೋಡ್ಬೋದು. ನಮ್ಮ ಭಾರತ ಎಷ್ಟು ವೈವಿಧ್ಯವಾಗಿದೆಯೋ ಅದೇ ರೀತಿ ಆಹಾರದಲ್ಲೂ ವೈವಿಧ್ಯತೆ ಇದೆ, ಉಡುಗೆ ತೊಡುಗೆನಲ್ಲೂ ವೈವಿಧ್ಯತೆ ಇದೆ, ಭಾಷೆನಲ್ಲೂ ವೈವಿಧ್ಯತೆ ಇದೆ. ಅದರದ್ದೇ ಆದಂತಹ ಅದಕ್ಕೆ ರುಚಿ ಇದೆ. ಅದಕ್ಕೆ ವೈವಿಧ್ಯದಲ್ಲಿ ಏಕತೆ ನಮ್ಮ ದೇಶ ಭಾರತ.